ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ 2003 ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಪಾರ್ಟ್ 1ಅಲ್ಲಿ 1ರಿಂದ 50 ಕ್ವಶನ್ಗಳನ್ನು ಬಿಡಿಸಿದ್ದೀನಿ. ಇದು ಪಾರ್ಟ್ 2 ಆಗಿರ್ತೈತೆ. 51ರಿಂದ 100 ಗಂಟೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ 50 ಪ್ರಶ್ನೆ ಆಗಿದ್ವಲ್ಲ, ಇವತ್ತು 51ನೇ ಪ್ರಶ್ನೆ ನೋಡ್ರಿ. ಖೋ ಆಟದಲ್ಲಿ 3 ಜನ ಆಟಗಾರರು ಔಟ್ ಆದ ನಂತರ ಎಷ್ಟು ಖೋ ಕೊಡುವುದರ ಒಳಗೆ ಮುಂದಿನ ಬ್ಯಾಚಿನ ಆಟಗಾರರು ಅಂಕಣವನ್ನು ಪ್ರವೇಶಿಸಬೇಕು? ನೋಡಿರಿ, ಇವಾಗ 3 ಜನ ಬಂದಿದ್ದಾರೆ ಅಂದರೆ ಅವ್ರು 3 ಜನ ಔಟ್ ಆದ ಮೇಲೆ ಅವ್ರು ಹೊರಗೆ ಹೋದ್ಮೇಲೆ ಮತ್ತೆ 3 ಜನ ಬರಬೇಕಲ್ಲ. ಆ 3 ಜನ ಎಷ್ಟು ಖೋ ಕೊಡೋದ್ರೊಳಗೆ ಬರಬೇಕು ಅಂದರೆ 1 ಖೋ ಕೊಡೋದ್ರೊಳಗಾಗಿನ, ಅಥವಾ 2 ಖೋ ಕೊಡೋದ್ರೊಳಗಾಗಿನ, 3 ಖೋ ಕೊಡೋದ್ರೊಳಗಿನ, ಅಥವಾ 4 ಖೋ ಕೊಡುವುದರೊಳಗೆ. ಅಂದರೆ ಅವ್ರೇನು ಮಾಡಬೇಕಂದ್ರೆ ಸರಿಯಾದಂತಹ ಒಂದು 2 ಖೋ ಕೊಡುವುದರೊಳಗಾಗಿ ಏನು ಮಾಡಬೇಕು, ಅವರು ಅಂಕಣವನ್ನು ಪ್ರವೇಶ ಮಾಡಬೇಕು. ಅಂದರೆ 2 ಖೋ ಕೊಡುವುದರ ಒಳಗೆ. ಕಬಡ್ಡಿ ಆಟದಲ್ಲಿ 40 ನಿಮಿಷ ಆಟ ಮುಗಿದ ನಂತರ ತಂಡದ ಅಂಕಗಳು ಏನಾದರೂ ಸಮ ಬಂದರೆ ಏನು ಮಾಡಬೇಕು ಅಂತಂದ್ರೆ ನೋಡಿರಿ, 5 ನಿಮಿಷಗಳ ಕಾಲಾವಕಾಶ ಕೊಡಬೇಕಾ, ಅಥವಾ ಟಾಸ್ ಗೆದ್ದ ತಂಡಕ್ಕೆ ವಿಜಯ ಅಂಥೇಳಿ ಘೋಷಣೆ ಮಾಡಬೇಕಾ, ಪ್ರತಿ ತಂಡಕ್ಕೆ 5 ದಾಳಿ ಕೊಡಬೇಕಾ, ಅಥವಾ ಮೊದಲ ಅಂಕ ಗಳಿಸಿದ ತಂಡಕ್ಕೆ ವಿಜಯಿ ಅಂಥೇಳಿ ಘೋಷಿಸಬೇಕಾ ಅಂಥೇಳಿ ಪ್ರಶ್ನೆ ಕೇಳಿದ್ರಲ್ಲಿ ಇಲ್ಲಿ ಸರಿಯಾದ ಉತ್ತರ ನೋಡಿರಿ ಯಾವ್ದು ಬಂದಿದೆ ಅಂತಂದರೆ, ಇಲ್ಲಿ ಏನಾದರೂ 2 ತಂಡಗಳು ಸಮವಾದಂಥ ಅಂಕಗಳು ಪಡ್ಕೊಂಡವು 40 ನಿಮಿಷ ಆದಮೇಲೆ ಅಂತಂದರೆ ಅಲ್ಲೇನು ಮಾಡ್ತಾರೆ, ಪ್ರತಿ ತಂಡಕ್ಕೆ 5 ದಾಳಿಗೆ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ತಾರೆ. ಈ ಒಂದು ದಾಳಿಯಲ್ಲಿಯೂ ಕೂಡ ಏನಾದರೂ ಸಮವಾದವು, ಪ್ರತಿಯೊಂದು ತಂಡಕ್ಕೆ 5 ದಾಳಿ ಕೊಟ್ಟ ಮೇಲೆ ಅಲ್ಲೂ ಕೂಡ ಸಮವಾದವು ಅಂದರೆ ಆಮೇಲೆ ಏನು ಮಾಡ್ತಾರೆ, ಸಡನ್ ಡೆತ್ ಅಥವಾ ಗೋಲ್ಡನ್ ರೈಡರ್ ಅಂಥೇಳಿ ಕೊಡ್ತಾರೆ. ಇಲ್ಲಿ ನೋಡ್ರಿ 53ನೇ ಪ್ರಶ್ನೆ. ಹಾಕಿ ಗೋಲ್ ಪೋಸ್ಟ್ನ ಅಗಲ ಮತ್ತು ಎತ್ತರ ಎಷ್ಟಿರ್ತೈತೆ ಅಂಥೇಳಿ. ಹಾಕಿ ಗೋಲ್ ಪೋಸ್ಟ್ನ ಅಗಲ ಮತ್ತು ಎತ್ತರ 5 ಗಜ ಮತ್ತು 8 ಗಜ. ಅಂದರೆ ಅಗಲ ಎಷ್ಟಿರ್ತದಂತೆ 5 ಗಜ ಇರ್ತದಂತೆ, 8 ಅಡಿ ಏನಿರ್ತೈತಿ ಎತ್ತರ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. 6 ಗಜ ಅಗಲ ಇರ್ತೈತೆ, 6 ಅಡಿ ಎತ್ತರ ಇರ್ತೈತೆ. 4 ಗಜ ಅಗಲ ಇರ್ತೈತೆ, 8 ಅಡಿ ಎತ್ತರ ಇರ್ತೈತೆ. ಅಥವಾ 4 ಗಜ ಅಗಲ ಇರ್ತೈತೆ, 7 ಅಡಿ ಎತ್ತರ ಇರ್ತೈತಿ. ಅಂದರೆ ಇದು ಸರಿಯಾದಂಥ ಉತ್ತರ ಬಂದುಬಿಟ್ಟು ಯಾವುದಂದರೆ 4ನೇ ಆಪ್ಷನ್ ಸರಿ. ಏನಾಗುತ್ತೆ ಇಲ್ಲಿ, 4 ಗಜ ಅಗಲ ಇರ್ತೈತೆ, 7 ಅಡಿ ಎತ್ತರ ಇರ್ತೈತೆ. ಇದ್ರ ಬಗ್ಗೆ ಕೂಡ ನಾನು ತರಗತಿಯನ್ನು ಮಾಡಿದ್ದೀನಿ, ಗೇಮ್ಸ್ಗಳಲ್ಲಿ ಬರುತ್ತೆ. ಯಾರು ನೋಡಿಲ್ವೋ ಹೋಗಿ ನೋಡ್ಕೊಳ್ರಿ. ಇವಾಗ ಶಾರ್ಟ್ ಪಟ್ ಎನ್ನುವ ಆಟಗಾರನ ಸ್ಥಾನ ಯಾವ ಆಟದಲ್ಲಿರ್ತೈತೆ? ಶಾರ್ಟ್ ಸ್ಪಾಟ್ ಅನ್ನುವಂತಹ ಆಟಗಾರನ ಸ್ಥಾನ ಯಾವ ಆಟದಲ್ಲಿರ್ತೈತೆ? ಏನು ಸಾಫ್ಟ್ಬಾಲ, ಕ್ರಿಕೆಟಾ, ಫುಟ್ಬಾಲ, ಹಾಕಿನ? ಅಂದರೆ ಆ ಒಂದು ಶಾರ್ಟ್ ಸ್ಪಾಟ್ ಎನ್ನುವಂಥ ಆಟಗಾರನ ಸ್ಥಾನ ಸಾಫ್ಟ್ಬಾಲಲ್ಲಿ ಇರ್ತೈತೆ. ಸಾಫ್ಟ್ಬಾಲನ್ನು ಹೇಳಿಲ್ಲ, ಅದು ಹೇಳ್ತೀನಿ ಮುಂದೆ. ಇವಾಗ ಬಾಸ್ಕೆಟ್ಬಾಲ್ ಆಟದಲ್ಲಿ 1 ಕ್ವಾರ್ಟರ್ನ ಕಾಲಾವಧಿ ಎಷ್ಟು? ನೋಡ್ರಿ, ಬಾಸ್ಕೆಟ್ಬಾಲ್ ಆಟದಲ್ಲಿ 1 ಕ್ವಾರ್ಟರ್ನ ಅವಧಿ ಎಷ್ಟು ಅಂತ ಕೇಳಿದ್ರೆ 8 ನಿಮಿಷಗಳ, 10 ನಿಮಿಷಗಳ, 12 ನಿಮಿಷಗಳ, 15 ನಿಮಿಷಗಳು. ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು 10 ನಿಮಿಷಗಳು. 10 ನಿಮಿಷಗಳ 4 ಕ್ವಾರ್ಟರ್ಗಳು ಇರ್ತವೆ. ಇದು ಕೂಡ ನಾನು ತರಗತಿ ಮಾಡಿದ್ದೀನಿ, ಇದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ 56ನೇ ಪ್ರಶ್ನೆ. ಡೆಕ್ಕತ್ಲಾನ್ ಸ್ಪರ್ಧೆಯಲ್ಲಿರುವಂಥ ಒಟ್ಟು ಸ್ಪರ್ಧೆಗಳು ಎಷ್ಟು? ನೋಡ್ರಿ, 5 ಇದೆ, 7 ಇದೆ, 10 ಇದೆ, 12 ಇದೆ. ಡೆಕ್ಕತ್ಲಾನ್ ಅಂದರೆ ಅಲ್ಲಿ ಎಷ್ಟು ಗೇಮ್ಸ್ ಇರ್ತವೆ ಅಂದರೆ 10 ಒಂದು ಸ್ಪರ್ಧೆಗಳು ಇರ್ತವೆ. ಇಲ್ಲಿ ನಾವು ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತೀವಿ, ಅಲ್ಲಿ 5 ದಿನ ಏನು ಮಾಡ್ತಾರೆ, ಕ್ರೀಡೆಗಳನ್ನು ನಡೆಸ್ತಾರೆ. 5 ದಿನಗಳಲ್ಲಿ ಬೇರೆ ಬೇರೆ ಒಂದು ಈವೆಂಟ್ಗಳು ನಡೀತವೆ. ಮೊದಲನೇ ದಿನ ಏನು ನಡೀತದೆ ಅಂದರೆ ಪ್ರತಿಜ್ಞೆ ಸ್ವೀಕಾರ ನಡೀತೈತೆ. ಹಾಗೆ ಧಾರ್ಮಿಕ ಪಠಣ, ಪೂಜೆ ಪುನಸ್ಕಾರ, ಕತ್ತಿನಿರಲ್ಲ, ಸ್ಪರ್ಧೆಗಳು ಇರಲ್ಲ, ಇಷ್ಟು ನಡೀತೈತೆ. 2ನೇ ದಿನ ಏನು ನಡೀತೈತೆ ಅಂದರೆ ಬೆಳಗ್ಗೆ ಪಥಸಂಚಲನ ನಡೀತೈತೆ. ಮತ್ತು ಪ್ರೇಕ್ಷಕರಿಗೆ ಏನು ಮಾಡ್ತಾರೆ, ಕ್ರೀಡಾಪಟುಗಳ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಕ್ರೀಡೆಗಳ ಆರಂಭೋತ್ಸವ ನಡೀತೈತೆ ಅಲ್ಲಿ. ಇದು 2ನೇ ದಿನ. ಮತ್ತು ಮಧ್ಯಾಹ್ನದ ನಂತರ ಏನು ಮಾಡ್ತದಲ್ಲಿ ರಥಸ್ಪರ್ಧೆ, ಕುದುರೆ ಸ್ಪರ್ಧೆ, ಪೆಂಟತ್ಲನ್ ಅಂದ್ರೇನು, ಅಲ್ಲಿ 5 ಗೇಮ್ಸ್ಗಳು ನಡೆಸ್ತೇವೆ. ಇಷ್ಟೆಲ್ಲ ಏನು 2ನೇ ದಿನ ನಡೀತೈತೆ. 3ನೇ ದಿನ ಮುಂಚೆನೇ ಕ್ರೀಡಾಧಿಕಾರಿಗಳಿಂದ ಏನು ಮಾಡ್ತಾರೆ, GS ದೇವರ ಸಮ್ಮುಖದಲ್ಲಿ 100 ಹೋರಿಗಳ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಮಧ್ಯಾಹ್ನ ನಡಿಗೆ ಸ್ಪರ್ಧೆ ಇರ್ತೈತೆ.
ಕುಸ್ತಿ, ಬಾಕ್ಸಿಂಗ್ ಸ್ಪರ್ಧೆಗಳು ನಡೀತವೆ. 4ನೇ ದಿವಸ ಕೇವಲ ಅಥ್ಲೆಟಿಕ್ಸ್ಗಳು ಮಾತ್ರ ನಡೀತವೆ. 5ನೇ ದಿನ ಏನು ಮಾಡ್ತಾರೆ ಅಂದರೆ ಅವರಿಗೆ ವಿಜೇತರಿಗೆ ಸನ್ಮಾನ, ಪಾರಿತೋಷಕ ಮುಂತಾದವುಗಳನ್ನು ನೀಡಿ ಕಾರ್ಯಕ್ರಮ ಏನು ಮಾಡ್ತಾರೆ ಅವತ್ತು ಮುಕ್ತಾಯಗೊಳಿಸ್ತಾರೆ. ಇದು ಆಲ್ಮೋಸ್ಟ್ ಎದರಲ್ಲಿ ಬರ್ತೈತೆ ಅಂದರೆ ಪೆಂಟಾಥ್ಲನ್ 2ನೇ ದಿನದಲ್ಲಿ ಬರ್ತದೆ. ಅಂದರೆ ಅಲ್ಲಿ ಮುಂತಾದವುಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ಕೂಡ ಇದೊಂದು ಬರ್ಬೋದು. ಇವಾಗ ಎತ್ತರ ಜಿಗಿತ ಕೊನೆಯಲ್ಲಿ ಒಬ್ಬನೇ ಸ್ಪರ್ಧಾಳು ಏನಾದರೂ ಉಳ್ಕೊಂಡಿದ್ರೆ ಉಳಿದಾಗ ಒಬ್ಬನೇ ಸ್ಪರ್ಧಾಳು ಉಳಿದಾಗ ಏನು ಮಾಡ್ತಾರೆ, ಅಡ್ಡಗೋಲನ್ನು ಎಷ್ಟು ಸೆಂಟಿಮೀಟರ್ನೊಳಗೆ ಮೇಲೆ ಏರಿಸ್ತಾರೆ ಅಥವಾ ಹೆಚ್ಚಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅದು ತೀರ್ಪುಗಾರನ ಇಷ್ಟಾನುಸಾರ ಇರ್ತೈತೆ ಹೆಚ್ಚಿಸೋದು, ಅಥವಾ ರೆಫ್ರಿಯ ಅನುಸಾರ ಇರ್ತೈತೆ, ನ್ಯಾಯ ನಿರ್ಣಾಯಕರ ಇಷ್ಟಾನುಸಾರ ಇರ್ತೈತೆ, ಅಥವಾ ಸ್ಪರ್ಧಾಳುವಿನ ಇಷ್ಟಾನುಸಾರ ಇರ್ತದೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಸ್ಪರ್ಧಾಳುವಿನ ಅನುಸಾರ ಇರ್ತೈತೆ. ಯಾಕಂದರೆ ಅವನೇ ಜಿಗಿಯೋದ್ರಿಂದ ಅವನಿಷ್ಟ ಏನಂತ ಏನು ಮಾಡ್ತಾರೆ, ಅದು ಒಂದು ಅಡ್ಡಗೋಲಿನ ಏನು ಮಾಡ್ತಾರೆ ಅಂದರೆ ಅವನಿಷ್ಟದ ಪ್ರಕಾರ ಇಷ್ಟು ಹೆಚ್ಚಿಸಿ ಅಂದರೆ ಅಷ್ಟು ಹೆಚ್ಚಿಸ್ತಾರೆ. ಮೇಲಾಟ ಸ್ಪರ್ಧೆಯಲ್ಲಿ ಟ್ರ್ಯಾಕ್ ಅಂಪೈರ್ ಯಾವ 2 ಬಣ್ಣದ ಬಾವುಟಗಳನ್ನು ಹಿಡಿದಿರ್ತಾರೆ? ಮೇಲಾಟಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಒಂದು ಎಸೆತಗಳು, ಜಿಗಿತಗಳು, ನೆಗೆತಗಳು ಅಂಥೇಳಿ. ಇಲ್ಲಿ ಮೇಲಾಟ ಸ್ಪರ್ಧೆಯಲ್ಲಿ ಟ್ರ್ಯಾಕ್ ಅಂಪೈರ್ ಆಗಿ ಕರೆನ್ ನಿರ್ವಹಿಸ್ತಾರಲ್ಲ, ಅವರು ಯಾವುದು 2 ಬಾವುಟವನ್ನು ಹಿಡಿದಿರ್ತಾರೆ ಅಂದರೆ ಬಿಳಿ ಮತ್ತು ಹಳದಿ ಬಾವುಟವನ್ನು ಹಿಡಿದಿರ್ತಾರೆ. ನಾವು ಗೇಮ್ಸ್ಗಳಲ್ಲಿ ಏನು ಮಾಡ್ತೀವಿ, ಗ್ರೂಪ್ ಗೇಮ್ಸ್ಗಳಲ್ಲಿ ಅಲ್ಲಿ ಕೆಂಪು ಮತ್ತು ಹಸಿರು ಹೆಚ್ಚಾಗಿ ಕಾಣ್ತೀವಿ. ಇಲ್ಲಿ ಏನು ಮಾಡ್ತಾರೆ, ಮೇಲಾಟ ಸ್ಪರ್ಧೆಯಲ್ಲಿ ಬಿಳಿ ಮತ್ತು ಹಳದಿ ಒಂದು ಕಾರ್ಡ್ಗಳನ್ನು ಅವರು ಹೊಂದಿರ್ತಾರೆ. ಅಂದರೆ ಟ್ರ್ಯಾಕ್ ಅಂಪೈರ್ ಹೊಂದಿರ್ತಾರೆ. ಟ್ರ್ಯಾಕ್ ಎಷ್ಟು ಇರ್ತದೆ ಅಂದರೆ 400 ಮೀಟರ್ ಇರ್ತೈತೆ. ಓಟದ ಸ್ಪರ್ಧೆಯಲ್ಲಿ ಓಟಗಾರರಿಗೆ 1ರಿಂದ 8ರವರೆಗೆ ಓಣೆಗಳು ಏನು ಮಾಡ್ತಾರೆ, ಕ್ರಮ ಸಂಖ್ಯೆಯನ್ನು ಯಾವ ಅಧಿಕಾರಿ ಕೊಡ್ತಾರೆ? 400 ಮೀಟರ್ ಒಂದು ಟ್ರ್ಯಾಕ್ನಲ್ಲಿ 8 ಓಣೆಗಳಿರ್ತವೆ. ಆ 8 ಓಣೆಗಳ ಕ್ರಮ ಸಂಖ್ಯೆಯನ್ನು ಯಾವ ಅಧಿಕಾರಿ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ. ಇನ್ನು ಸುತ್ತು ಎಣಿಸುವವರು ಕೊಡ್ತಾರಾ, ಅಥವಾ ಪ್ರಾರಂಭಿಕನ ಸಹಾಯಕರು ಕೊಡ್ತಾರಾ, ಅಥವಾ ಪ್ರಾರಂಭಿಕರು ಕೊಡ್ತಾರಾ, ನಿರ್ಣಾಯಕರು ಕೊಡ್ತಾರಾ ಅಂತಂದರೆ ಈ ಸುತ್ತು ಕೊಡುವವರು ಯಾರಂದರೆ ಅವರು ಪ್ರಾರಂಭಿಕ ಸಹಾಯಕರು ಏನು ಮಾಡ್ತಾರೆ, ಆ ಒಂದು ಕ್ರಮ ಸಂಖ್ಯೆಯನ್ನು ಕೊಡ್ತಾರೆ. ಎಸೆತದ ಸ್ಪರ್ಧೆಯಲ್ಲಿ ಪ್ರತಿ ಯತ್ನವನ್ನು ತೆಗೆದುಕೊಳ್ಳಲು ಅನುವು ಕೊಡುವಂತಹ ಕಾಲಾವಧಿ ಎಷ್ಟು? ಎಸೆತದ ಒಂದು ಸ್ಪರ್ಧೆ ಇದೆ ಅಂದರೆ ಇವಾಗ ಗುಂಡು ಎಸೆತ, ಚಕ್ರ ಎಸೆತ ಇವೆಲ್ಲ ಎಸೆತೀವಲ್ಲ, ಹ್ಯಾಮರ್ ಎಸೆತ ಇವೆಲ್ಲ, ಆ ಒಂದು ಎಸೆತದ ಸ್ಪರ್ಧೆಯಲ್ಲಿ ಪ್ರತಿ ಯತ್ನವನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಳ್ಳುವಂತಹ ಕಾಲಾವಧಿ ಎಷ್ಟು ನಿಮಿಷ ಕೊಡ್ತಾರೆ ಅಂತಂದರೆ ಅಲ್ಲಿ ಏನು 1 ನಿಮಿಷ ಕೊಡ್ತಾರ, ಇನ್ನು 2 ನಿಮಿಷ ಕೊಡ್ತಾರ, 2.5 ನಿಮಿಷ ಕೊಡ್ತಾರ, 1.5 ನಿಮಿಷ ಕೊಡ್ತಾರ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಅಲ್ಲೇನು ಮಾಡ್ತಾರೆ, 1 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಬಾಲ್ ಬ್ಯಾಡ್ಮಿಂಟನ್ ಇದನ್ನು ಕೂಡ ತರಗತಿ ಮಾಡಿದ್ದೀನಿ, ಇದ್ರ ಮೇಲೆ ಕೂಡ ನೋಡ್ಕೊಳ್ರಿ. ಬಾಲ್ ಬ್ಯಾಡ್ಮಿಂಟನ್ ಆಟದ ಅಂಕಣದ ಉದ್ದ ಮತ್ತು ಅಗಲ ಎಷ್ಟಿರ್ತೈತೆ? ಬಾಲ್ ಬ್ಯಾಡ್ಮಿಂಟನ್ನು, ಶಟಲ್ ಬ್ಯಾಡ್ಮಿಂಟನ್ ಬರ್ತವೆ. ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆನೂ ಹೇಳಿದ್ದೀನಿ, ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆನೂ ಹೇಳಿದ್ದೀನಿ. ಇದು 50 × 40 ಅಂದರೆ 50 ಉದ್ದ ಇರ್ತೈತೆ, 40 ಅಡಿ ಏನಾಗಿರ್ತದೆ ಅಗಲ ಆಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 60 ಏನಾಗಿರ್ತದೆ 60 ಅಡಿ ಉದ್ದ ಇರ್ತೈತೆ, 40 ಅಡಿ ಅಗಲ ಇರ್ತದೆ ಅಂತ ಇದ್ದಾರೆ. 80 ಅಡಿ ಏನಿರ್ತೈತೆ ಉದ್ದ ಇರ್ತೈತೆ, 40 ಅಡಿ ಅಗಲ ಇರ್ತೈತೆ. 50 ಅಡಿ ಉದ್ದ ಇರ್ತೈತೆ, 50 ಅಡಿ ಅಗಲ ಇರ್ತೈತೆ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು 80 ಅಡಿ ಏನಿರ್ತೈತೆ ಉದ್ದ ಇರ್ತೈತೆ, 40 ಅಡಿ ಅಗಲ ಇರ್ತೈತೆ. ಇವಾಗ ಕ್ರಿಕೆಟ್ ಆಟದಲ್ಲಿ ಉಪಯೋಗಿಸುವ ಚೆಂಡಿನ ತೂಕ ಎಷ್ಟು? ಕ್ರಿಕೆಟ್ ಬಗ್ಗೆ ಇನ್ನೂ ತರಗತಿ ಮಾಡಲಿ, ಅದ್ರ ಬಗ್ಗೆ ಮಾಡಬೇಕು. 5ರಿಂದ 6 ಔನ್ಸ್ ಇರುತ್ತಾ, ಅಥವಾ 5.5ರಿಂದ 5.34 ಔನ್ಸ್ ಇರುತ್ತಾ, ಅಥವಾ 5.5ರಿಂದ 6 ಔನ್ಸ್ ಇರುತ್ತಾ, 5.3/4 ಇರುತ್ತಾ, 4ರಿಂದ 6 1/4 ಔನ್ಸ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 5.5ಯಿಂದ 5.34 ಔನ್ಸ್ ಇರ್ತೈತೆ. ಎಂಡೋರೆನ್ಸ್ ಶಾರೀರಿಕ ಸಾಮರ್ಥ್ಯವನ್ನು ಯಾವ ತರಬೇತಿ ವಿಧಾನದಿಂದ ಅಭಿವೃದ್ಧಿಪಡಿಸ್ತೀವಿ? ಎಂಡೋರೆನ್ಸ್ ಶಾರೀರಿಕ ಸಾಮರ್ಥ್ಯವನ್ನು ಅಂದರೆ ಕಷ್ಟ ಸಹಿಷ್ಣುತೆಯನ್ನು ಯಾವೊಂದು ಶಾರೀರಿಕ ಸಾಮರ್ಥ್ಯದಿಂದ ನಾವೇನು ಮಾಡ್ತೀವಿ ಅಭಿವೃದ್ಧಿಪಡಿಸ್ತೀವಿ, ಹೆಚ್ಚು ಮಾಡ್ತೀವಿ ಅಂದರೆ ಒಂದು ಪಾರ್ಟ್ಲೆಕ್ ಟ್ರೈನಿಂಗ್, ವೈಟ್ ಟ್ರೈನಿಂಗ್, ಸರ್ಕ್ಯೂಟ್ ಟ್ರೈನಿಂಗ್, ಇಂಟರ್ವಲ್ ಟ್ರೈನಿಂಗ್. ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಪಾರ್ಟ್ಲೆಕ್ ಟ್ರೈನಿಂಗ್. ಭಾರತೀಯ ಆಟಗಳು ಯಾವ್ಯಾವು? ಇದರಲ್ಲಿ ಭಾರತದಲ್ಲಿ ಹುಟ್ಟಿದಂಥ ಆಟಗಳು
ಯಾಕೆಂದರೆ ಈಗ ವಾಲಿಬಾಲ್ ಇಂಥವೆಲ್ಲ ಏನಿದ್ದಾವೆ ಅಮೇರಿಕಾದಲ್ಲಿ, ಬಾಸ್ಕೆಟ್ಬಾಲ್ ಅಮೇರಿಕಾದಲ್ಲಿ ಇದ್ದಾವೆ ನೋಡಿ. ಆಪ್ಷನ್ ಏನು ಕೊಟ್ಟಿದ್ದಾರೆ, ನಮ್ಮ ಭಾರತದಲ್ಲಿ ಹುಟ್ಟುವಂಥ ಆಟಗಳು ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್, ಹಾಕಿ ಮತ್ತು ಫುಟ್ಬಾಲ್, ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್, ಕಬಡ್ಡಿ ಮತ್ತು ಖೋಖೋ. ಕಬಡ್ಡಿ ಮತ್ತು ಖೋಖೋ ಏನಾಗಿದ್ದಾವೆ ನಮ್ಮ ಭಾರತದ ಅಪ್ಪಟ ಒಂದು ಕ್ರೀಡೆಗಳಂತೇಳಿ ನಾವು ಕರಿತೀವಿ. ಇವು ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್ ಏನಾಗಿರ್ತವೆ, ಇವು ಅಮೇರಿಕಾದಲ್ಲಿ ಜನ್ಮ ತಾಳ್ತವೆ. ಹಾಕಿ ಮತ್ತು ಫುಟ್ಬಾಲ್ ಇವು ಲಂಡನ್ ಅಥವಾ ಇಂಗ್ಲೆಂಡಲ್ಲಿ ಬರ್ತವೆ. ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್, ಇಲ್ಲಿ ಟೆನ್ನಿಸ್ ಏನಾಗಿರ್ತದೆ ಅಂದರೆ ಇಂಗ್ಲೆಂಡ್ದಾಗಿರ್ತೈತೆ, ಬ್ಯಾಡ್ಮಿಂಟನ್ನು ಪುಣೆದಲ್ಲಾಗಿರ್ತೈತೆ. ಇವಾಗ 65ನೇ ಪ್ರಶ್ನೆ, ಭಾರ ಎತ್ತುವ ಸ್ಪರ್ಧೆಯಲ್ಲಿ ಯಾವ ಪ್ರಕಾರದ ಬಲವನ್ನು ನಾವು ಉಪಯೋಗಿಸ್ತೀವಿ? ಭಾರ ಎತ್ತುವಂಥ ಒಂದು ಸ್ಪರ್ಧೆಯಲ್ಲಿ ಅಂದರೆ ಇವಾಗ ಕುಸ್ತಿಯ ಮತ್ತು ವೆಯ್ಟ್ ಲಿಫ್ಟಿಂಗ್ ಇವೆಲ್ಲ ಗೇಮ್ಸ್ ಇರ್ತಾವಲ್ಲ, ಆ ಒಂದು ಸ್ಪರ್ಧೆಯಲ್ಲಿ ಯಾವ ಪ್ರಕಾರದ ನಾವು ಬಲವನ್ನು ಉಪಯೋಗಿಸ್ತೀವಿ ಅಂದರೆ ಸ್ಫೋಟಕ ಬಲ, ಡೈನಮಿಕ್ ಬಲ, ಗ್ರಿಪ್ ಬಲ, ಅತ್ಯಧಿಕ ಬಲ. ಅಂದರೆ ಇಲ್ಲಿ ಸ್ಫೋಟಕ ಶಕ್ತಿ ಇರಬೇಕು. ಸ್ಫೋಟಕ ಬಲ ಏನು ಮಾಡ್ತೀವಿ ನಾವು ಉಪಯೋಗಿಸ್ಕೊಳ್ತೀವಿ. ಕುಸ್ತಿ ಗೇಮ್ಸಲ್ಲಿ ಅಥವಾ ವೆಯ್ಟ್ ಲಿಫ್ಟಿಂಗಲ್ಲಿ ಈ ಒಂದು ಏನಾಗಿರ್ತೈತೆ, ಈ ಸ್ಕಿಲ್ಲು ಉಪಯೋಗ ಆಗ್ತೈತಿ. ಸೀನಿಯರ್ ಕುಸ್ತಿ ಸ್ಪರ್ಧೆಯಲ್ಲಿ ಒಂದು ಔಟ್ನ ಕಾಲಾವಧಿ ಎಷ್ಟು? ಇದು ಕುಸ್ತಿ ಬಗ್ಗೆ ನಾನು ಇನ್ನೂ ತರಗತಿ ಮಾಡಿಲ್ಲ. ಗೇಮ್ಸ್ಗಳು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 11 ಗೇಮ್ಸ್ ಸೀರಿಯಲ್ ವೈಸ್ ಏನೇನಿದಾವೆ ಅದು ಮಾಡ್ತಾಯಿದ್ದೀನಿ. ಇದು ಮುಂದೆ ಬರುತ್ತೆ, ಅವಾಗ ಬಂದಾಗ ಹೇಳ್ತೀನಿ. ಒಂದು ಔಟ್ನ ಅಂದರೆ ಒಂದು ಟೈಮ್ ಔಟ್ನ ಕಾಲಾವಧಿ ಎಷ್ಟಿರ್ತದೆ ಅಂದರೆ ಅದು 6 ನಿಮಿಷ ಇರ್ತೈತೆ. ಟೆನ್ನಿಕಾಯ್ಟ್ ಆಟದ ಸ್ಪರ್ಧೆಯಲ್ಲಿ ಕಾಯ್ಟ್ ವಾಬಲ್ ಆದಾಗ ಅಧಿಕಾರಿಯು ಏನು ತೀರ್ಪು ಕೊಡ್ತಾರೆ? ಟೆನ್ನಿಕಾಯ್ಟ್ ಆಟದ ಒಂದು ಸರ್ವಿಸ್ನಲ್ಲಿ ಕಾಯ್ಟ್ ವಾಬಲ್ ಆದಾಗ ಅಧಿಕಾರಿಯು ಏನು ತೀರ್ಪು ಕೊಡ್ತಾರೆ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಎದುರಾಳಿ ತಂಡಕ್ಕೆ ಸರ್ವಿಸ್ ಕೊಡ್ತಾರಾ ಅಥವಾ ಆಟಗಾರರಿಗೆ ಸೂಚನೆ ಕೊಡ್ತಾರಾ? ಅದೇ ಆಟಗಾರರಿಗೆ ಪುನಃ ಸರ್ವಿಸ್ ಕೊಡ್ತಾರಾ? ಎದುರಾಳಿ ತಂಡಕ್ಕೆ ಅಂಕ ಕೊಡ್ತಾರೆ. ಅಂದರೆ ಇಲ್ಲಿ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಅಂಕ ಕೊಡ್ತಾರೆ. ಟೆನ್ನಿಕಾಯ್ಟ್ ಅಂದರೆ ಈ ಥರ ಬಾಲ್ ರೌಂಡ್ ಥರ ಇರ್ತೈತೆ. ಇದು ರಬ್ಬರ್ದಾಗಿರ್ತೈತೆ. ಇಬ್ಬರು ಸೇರ್ಕೊಂಡು ಈ ಗೇಮ್ಸನ್ನು ನಾವು ಆಡ್ತೀವಿ. ಇಬ್ಬರು ಆಡ್ಬೋದು, 4 ಜನ ಸೇರ್ಕೊಂಡು ಆಡ್ಬೋದು. ಇದ್ರ ಬಗ್ಗೆ ನಾನು ತರಗತಿ ಮಾಡಿಲ್ಲ, ಅಲ್ಲಿ ಬಂದಾಗ ಮಾಡ್ತೀನಿ. 3000 ಮೀಟರ್ ಸ್ಟೀಪಲ್ ಚೇಸ್ ಸ್ಪರ್ಧೆಯಲ್ಲಿ ಒಟ್ಟು ಇರುವಂಥ ಅಡೆತಡೆಗಳು ಎಷ್ಟು? 3000 ಮೀಟರ್ ಸ್ಟೇಪಲ್ ಚೇಸ್ ಸ್ಪರ್ಧೆಯಲ್ಲಿ ಇದು ಒಂದು ಸ್ಪರ್ಧೆ. ಆ ಒಂದು ಸ್ಪರ್ಧೆಯಲ್ಲಿರುವಂಥ ಅಡೆತಡೆಗಳು ಎಷ್ಟು? 35, 23, 30, 32 ಅಂದರೆ 35 ಅಡೆತಡೆಗಳು ಇರ್ತವೆ. ಶಿಕ್ಷಣ ತತ್ವವನ್ನು ಮೊದಲು ಚಿಂತನೆ ಮಾಡಿದವರು ಯಾರು? ಶಿಕ್ಷಣದ ಕುರಿತು ಚಿಂತನೆ ಮಾಡಿದಂಥವರು ಯಾರಂದರೆ ಈಜಿಪ್ತಿಯನ್ನರು, ರೋಮನ್ನರು, ಗ್ರೀಕರು, ಆಫ್ರಿಕನ್ನರು. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಗ್ರೀಕರು ಶಿಕ್ಷಣದ ಕುರಿತು ಚಿಂತನೆಯನ್ನು ಮಾಡ್ತಾರೆ. ಅರಿಸ್ಟಾಟಲ್, ಪ್ಲೇಟೋ, ಏನು ಮಾಡ್ತಾರೆ, ಗ್ರೀಕ್ ದೇಶದವರು. ಈ ಒಲಿಂಪಿಕ್ಸ್ ಕೂಡ ಏನು ಮಾಡ್ತೈತೆ, ಗ್ರೀಕ್ ದೇಶದವರ ಒಂದು ಕೊಡುಗೆ ಆಗಿರ್ತೈತಿ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಪ್ರಾರಂಭವಾದವು? ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆದವು ಅಂತ ಕೇಳ್ತಾ ಇದ್ದಾರೆ. 700 ಕ್ರಿಸ್ತಪೂರ್ವ, 740 ಕ್ರಿಸ್ತಪೂರ್ವ, 750 ಕ್ರಿಸ್ತಪೂರ್ವ, 776 ಕ್ರಿಸ್ತಪೂರ್ವ. ಅಂದರೆ 776 ಕ್ರಿಸ್ತಪೂರ್ವದಲ್ಲಿ ಏನಾಗ್ತವೆ, ಈ ಒಂದು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಆಗ್ತವೆ. ಆದರೆ ಎಂಡಾಗಿದ್ದು 394ರಲ್ಲಿ ಎಂಡಾಗ್ತವೆ. ಅಲ್ಲಿ ಕ್ರಿಸ್ತಶಕದಲ್ಲಿ ಅಂದರೆ 394 ಕ್ರಿಸ್ತಶಕದಲ್ಲಿ ಏನಾಗ್ತವೆ, ಇವು ಎಂಡಾಗ್ತವೆ. ಮತ್ತು ಏನು ಮಾಡ್ತಾರೆ, ಎಂಡ್ ಮಾಡಿದವರು ಯಾರು ಅಂದ್ರೆ ಅಂದರೆ ನಿಷೇಧ ಮಾಡಿದಂಥವರು ರೋಮ್ದವರು ಇರ್ತಾರೆ. ಅದು ಥಿಯೋಡಿಸಿಯನ್ ಅಂತೇಳಿ. ಆಮೇಲೆ ಏನು ಮಾಡ್ತಾರೆ, 1890ರಲ್ಲಿ ಮತ್ತೆ ಪುನಃ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಯಾರು ಬರ್ತಾರೆ, ಪಿಯರ್ಟಿನ್ ಅಂದರೆ ಕ್ಯೂಬರ್ಟಿನ್ ಪಿಯರ್ಟಿ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸಾಗಿ ತರಗತಿ ಮಾಡಿದ್ದೀನಿ, ನೀವು ನೋಡ್ಕೊಳ್ಳ್ರಿ. ಆಧುನಿಕ ಕ್ರೀಡೆಗಳು ಕಂಡುಹಿಡಿದಂತಹ ದೇಶ. ಆಧುನಿಕ ಕ್ರೀಡೆಗಳು ಕಂಡುಹಿಡಿದಂತಹ ದೇಶ ಯಾವುದು ಅಂತಂದರೆ ಅದು USA. USA ಏನು ಮಾಡ್ತೈತಿ, ಆಧುನಿಕ ಕ್ರೀಡೆಗಳು ಕಂಡುಹಿಡಿತೈತೆ. ಜೂಡೋ ಕ್ರೀಡೆ ಕಲೆಯನ್ನು ಕಂಡುಹಿಡಿದಂಥ ದೇಶ ಯಾವುದು? ಜೂಡೋ ಹುಟ್ಕೊಂಡಿದೆ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅದು ಜಪಾನು, ಚೀನಾ, ಕೊರಿಯಾ, ತೈವಾನ್. ಅಂದರೆ ಜಪಾನ್ನಲ್ಲಿ ಹುಟ್ಕೊಳ್ತೈತೆ. ಅಲ್ಲಿ ದೊಡ್ಡ ದೊಡ್ಡ ಪೈಲೂನ್ಗಳು ಜಪಾನ್ನಲ್ಲೇ ಕಂಡುಬರ್ತಾರೆ, ನೋಡ್ಕೊಳ್ಬೇಕು ನಾವು. ಚದುರಂಗ ಆಟವು ಉಗಮವಾದಂತಹ ದೇಶ. ಚದುರಂಗ ಕೂಡ ನಮ್ಮದು ಇಂಡಿಯಾದ ಒಂದು ಕ್ರೀಡೆ ಆಗಿರ್ತೈತೆ. ಚದುರಂಗದಲ್ಲಿ 64 ಏನಿರ್ತವೆ, ಬಾಕ್ಸ್ಗಳಿರ್ತವೆ, 32 ಕಾಯಿನ್ಸ್ಗಳಿರ್ತವೆ. ಆ ಕಡೆ 16, ಈ ಕಡೆ ಅಂದರೆ ವೈಟು 16, ಬ್ಲ್ಯಾಕ್ 16 ಇರ್ತವೆ. 32 ಕಾಯಿಗಳಿರ್ತವೆ. ಬಾಕ್ಸ್ ಕೇಳಿದ್ರೆ 64 ಇರ್ತವೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪ್ರಾರಂಭವಾದಂಥ ವರ್ಷ
ಎಷ್ಟರಾಗ ಪ್ರಾರಂಭ ಆಯ್ತದೆ ಇದು ಅಂದರೆ 1960, 1958, 1961, 1959 ಅಂದರೆ 1969 ಏನಾಗ್ತದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪ್ರಾರಂಭ ಆಗ್ತೈತೆ. ಇದ್ರ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ, ನೆನ್ಪಿಟ್ಕೋಬೇಕು ನಾವು. ದಕ್ಷಿಣ ಪ್ರಾಂತೀಯ ಭಾರತ ಕ್ರೀಡಾ ಪ್ರಾಧಿಕಾರವು ಇರುವುದು ಎಲ್ಲಿ? ದಕ್ಷಿಣ ಪ್ರಾಂತೀಯ ಭಾರತ ಕ್ರೀಡಾ ಪ್ರಾಧಿಕಾರ ಇರುವುದು ಎಲ್ಲಿ? ತಿರುವನಂತಪುರ, ಹೈದರಾಬಾದ್, ಚೆನ್ನೈ, ಬೆಂಗಳೂರು. ಅಂದರೆ ಇದು ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೆ. NFC ಇದ್ರದ್ದು ಏನು ಕೇಳಿದರೆ ಫುಲ್ ಫಾರ್ಮ್ ಕೇಳಿದ್ದಾರೆ. ನ್ಯಾಷನಲ್ ಫಿಟ್ನೆಸ್ ಕೌನ್ಸಿಲ್, ನ್ಯಾಷನಲ್ ಫುಡ್ ಕಾರ್ಪೊರೇಷನ್, ನ್ಯಾಷನಲ್ ಫೈರ್ ಮೆನ್ಸ್, ನ್ಯಾಷನಲ್ ಫೈನಾನ್ಸಿಯಲ್ ಕಾರ್ಪೊರೇಷನ್. ಇಲ್ಲಿ ನ್ಯಾಷನಲ್ ಫಿಟ್ನೆಸ್ ಕೌನ್ಸಿಲ್ ಅನ್ನೋದು NFC ಒಂದು ಪೂರ್ಣ ರೂಪ ಆಗಿರ್ತೈತಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಪ್ರಾರಂಭ ಆದವು ಅಂದರೆ ನೋಡ್ರಿ ಇಲ್ಲಿ ಬಂತು ತಿರ್ಗಿ 1894, 1902, 1896 ಅಂದರೆ 1896. ಯಾವಾಗೇ ನಮ್ಗೆ ಗೊತ್ತಿದ್ರು ಕೂಡ ಏನು ಮಾಡಬೇಕು, 4 ಆಪ್ಷನ್ ಎಕ್ಸಾಮಲ್ಲಿ ಓದಲೇಬೇಕು. ಇದೇನು ಮಾಡ್ತಾರೆ, PRD ಕ್ಯುಬರ್ಟಿನವರು ಪ್ರಾರಂಭ ಮಾಡ್ತಾರೆ. ಭಾರತವು ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ವರ್ಷ ಯಾವುದು? ಏನು ಮಾಡ್ತಿದೆ ಭಾರತ 1920ರಲ್ಲಿ, 1964ರಲ್ಲಿ, 1968, 1960 ಅಂದರೆ ಯಾವಾಗ ಭಾಗವಹಿಸ್ತದೆ ಒಲಿಂಪಿಕ್ನಲ್ಲಿ ನಮ್ಮ ದೇಶ ಅಂದರೆ ಅದು 1920ರಲ್ಲಿ ಭಾಗವಹಿಸ್ತೈತೆ. ಒಲಿಂಪಿಕ್ ಧ್ವಜದಲ್ಲಿರುವ 5 ರಿಂಗ್ಗಳ ಬಣ್ಣಗಳ ಕ್ರಮ. ಇದನ್ನು ಕೂಡ ತರಗತಿ ಮಾಡಿದ್ದೀನಿ, ನೋಡ್ಕೊಳ್ಬೇಕು ನೀವು. ಒಲಿಂಪಿಕ್ ಧ್ವಜದಲ್ಲಿ 5 ರಿಂಗ್ಗಳಿರ್ತವೆ. 5 ರಿಂಗ್ಗಳು ಏನು ಮಾಡ್ತವೆ, ಒಂದೊಂದು ಖಂಡವನ್ನು ಸೂಚಿಸುತ್ತವೆ. ಆ ಒಂದು ಬಣ್ಣಗಳ ಸರಿಯಾದಂಥ ಕ್ರಮ ಯಾವುದು ಅಂತ ನೋಡ್ರಿ. ಕೆಂಪು, ಕೇಸರಿ, ನೀಲಿ, ಹಸಿರು, ಬಿಳಿ, ಹಳದಿ, ಕಪ್ಪು, ಕಂದು, ನೀಲಿ, ಹಸಿರು, ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು. ಇದು ಏನು ಸೀರಿಯಲ್ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಕಲರ್ಸ್ಗಳಾದರೆ ಹಿಂದೆ ಮುಂದೆ ಕೊಡ್ತಾರೆ, ನೆನ್ಪಿಟ್ಕೋಬೇಕು ನಾವು. ಕಪ್ಪು, ಹಸಿರು, ಹಳದಿ, ಗುಲಾಬಿ, ಬಿಳಿ. ಇವಾಗ ಸರಿಯಾದ ಉತ್ತರ ಬಂದುಬಿಟ್ಟು ಯಾವುದಂದರೆ ಅದು ನೀಲಿ, ಹಳದಿ, ಕಪ್ಪು, ಹಸಿರು. ಈಗ ನೋಡಬೇಕಿದು ಈ ರೀತಿ ಈ ಥರ ನೆನ್ಪಿಟ್ಕೊಂಡ್ರೆ ನೀವು ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಬಾಯ್ BGR ಅಂತೇಳಿ ನೆನ್ಪಿಟ್ಕೊಂಡಿದ್ದೀನಿ. ಬಾಯ್ ಅಂದರೆ B ಅಂದರೆ ಬ್ಲೂ, Y ಅಂದರೆ ಯೆಲ್ಲೋ, B ಅಂದರೆ ಬ್ಲ್ಯಾಕ್, G ಅಂದರೆ ಗ್ರೀನ್, R ಅಂದರೆ ರೆಡ್. ಈ ರೀತಿ ಕೋಡ್ ಮಾಡಿ ನೆನ್ಪಿಟ್ಕೊಳ್ರಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದು ನೆನ್ಪಿಟ್ಕೊಳ್ರಿ. ದೈಹಿಕ ಶಿಕ್ಷಣವು ದೈಹಿಕ ತರಬೇತಿಗೆ ಸಮಪದವಾಗಿ ಈ ಕೆಳಗಿನ ಉತ್ತರದಲ್ಲಿ ಯಾವುದು ಜೊತೆಯಲ್ಲಿ ಹೊಂದುವುದಿಲ್ಲ? ದೈಹಿಕ ಶಿಕ್ಷಣವು ತರಬೇತಿಗೆ ಸಮಪದವಾಗಿ ಈ ಕೆಳಗಿನ ಯಾವುದು ಏನಾಗಲ್ಲ ಜೊತೆಯಲ್ಲಿ ಹೊಂದುವುದಿಲ್ಲ ಅಂತ ಕೇಳಿದರೆ ಕಂಡೀಷನಿಂಗ್ ಮತ್ತು ಕ್ಯಾಲಿಸ್ಥೆನಿಕ್. ವ್ಯಾಕರಣ ರಹಿತ ವ್ಯಾಯಾಮಗಳನ್ನು ಮಾಡಿಸ್ಕೊಂಡ್ರೆ ಕಂಡೀಷನಿಂಗ್ ಅಂತೇಳಿ ಕೇಳ್ತೀವಿ. ಇದು ಫಸ್ಟ್ ಕ್ವಶನ್ ನೋಡಿದ್ದೀವಿ, ಇದು ಯಾಕಂದರೆ ಅಲ್ಲಿ ಬಂದಿದೆ. ಇದು ಡ್ರಿಲ್ ಆ್ಯಂಡ್ ಮಾರ್ಚಿಂಗು, ಜಿಮ್ನಾಸ್ಟಿಕ್ಕು, ಚಿತ್ರಕಲೆ. ದೈಹಿಕ ಶಿಕ್ಷಣವು ದೈಹಿಕ ತರಬೇತಿ ಸಮಪದವಾಗಿ ಈ ಪದವನ್ನು ಜೊತೆಗೆ ಬಳಸುವುದಿಲ್ಲ ಅಂತ ಹೇಳಿದರೆ, ಬಳಸುವುದಿಲ್ಲ ಇಂಪಾರ್ಟೆಂಟ್. ಅದು ಚಿತ್ರಕಲೆಯಲ್ಲಿ ಬಳಸೋದಿಲ್ಲ. ಅಲ್ಲಿ ಕಂಡೀಷನಿಂಗ್ ವ್ಯಾಯಾಮ ಮಾಡಿಸ್ತೀವಿ, ಕ್ಯಾಲಿಸ್ಥೆನಿಕ್ ಮಾಡಿಸ್ತೀವಿ, ಡ್ರಿಲ್ ಮಾಡಿಸ್ತೀವಿ, ಮಾರ್ಚಿಂಗ್ ಮಾಡ್ತೀವಿ, ಜಿಮ್ನಾಸ್ಟಿಕ್ ಎಲ್ಲ ಮಾಡಿಸ್ತೀವಿ. ಅದು ಚಿತ್ರಕಲೆಯಲ್ಲಿ ಮಾಡಿಸೋದಿಲ್ಲ. ಯಾವ ವರ್ಷದಲ್ಲಿ ಪ್ರಥಮ ಏಷ್ಯನ್ ಕ್ರೀಡೆಗಳು ನಡೆದವು? ಪ್ರಥಮ ಏಷ್ಯನ್ ಕ್ರೀಡೆಗಳು ಏನು ಮಾಡ್ತವೆ, 1951ರಲ್ಲಿ ನಡೀತವೆ. JD ಸಂಧಿಯವರು ಇದನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿ ನಡೀತದೆ ಅಂದರೆ ನಮ್ಮ ಭಾರತದಲ್ಲಿ ನಡೀತಿದೆ. ಅತಿ ವೇಗವಾಗಿ, ಅತಿ ಎತ್ತರ, ಅತಿ ಬಲ ಇವು ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಏಷ್ಯನ್ ಗೇಮ್ಸಾ, ನ್ಯಾಷನಲ್ ಗೇಮ್ಸಾ, ಕಾಮನ್ವೆಲ್ತ್ ಗೇಮ್ಸಾ ಅಥವಾ ಒಲಿಂಪಿಕ್ ಗೇಮ್ಸ್ ಅಂದರೆ ಇದು ಒಲಿಂಪಿಕ್ ಗೇಮ್ಸ್ಗೆ ಸಂಬಂಧಪಟ್ಟಿದೆ. ಅತಿ ವೇಗವಾಗಿ, ವೇಗ ಅಂದರೆ CTS, ಎತ್ತರ ಅಂದರೆ ಏನಂತೀವಿ ನಾವು ಅದಕ್ಕೆ 40S ಅಂತೀವಿ. ಅತಿ ಬಲ ಅಂದರೆ ಅದಕ್ಕೆ ಏನಂತ ಕರಿತೀವಿ ನೋಡ್ರಿ, CF ನೋಡ್ರಿ. ಇದು CTS, ಇದು 40S, ಇದು LTS. CTS ಅಂದರೆ ವೇಗ ಮತ್ತು 40S ಅಂದ್ರೇನು, ಅದು ಎತ್ತರ. LTS ಅಂದರೆ ಬಲ ಅಂತ ಅರ್ಥ. ಸಾರಿ, LTS ಅಂದ್ರೇನು ಎತ್ತರ, CTS ಅಂದರೆ ವೇಗ, LTS ಅಂದರೆ ಎತ್ತರ, 40S ಅಂದರೆ ಬಲ ಅಂತ ಅರ್ಥ. ಸ್ವಲ್ಪ ಸೀರಿಯಲ್ ವೈಸ್ ನೆನ್ಪಿಟ್ಕೊಳ್ರಿ. ಇದ್ರ ಬಗ್ಗೆ ಕೂಡ ತರಗತಿಯನ್ನು ನಾನು ಮಾಡಿದ್ದೀನಿ. ಯೋಗಾಸನದ ಪಿತಾಮಹ, ಇಲ್ಲಿ ಯೋಗಾಸನ ಬಂದಾಗ ಕೇಳಿದ್ರು. ಯೋಗಾಸನದ ಪಿತಾಮಹ ಯಾರಂದರೆ ಋಷಿ ಪತಂಜಲಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ರಾಘವೇಂದ್ರ ಸ್ವಾಮೀಜಿ ಅಂತ ಕೇಳ್ತಿದ್ರೆ ಇಲ್ಲಿ ಮಹರ್ಷಿ ಪತಂಜಲಿಯವರು ಬರ್ತಾರೆ. ಇವರು 2ನೇ ಶತಮಾನದಲ್ಲಿ ಕಂಡುಬರುವಂಥ ಒಬ್ಬರು ಯೋಗ ಗುರುಗಳಾಗಿರ್ತಾರೆ. ನಿರ್ದಿಷ್ಟ ಮಾನ, ಈಜುಕೊಳದ ಉದ್ದ ಮತ್ತು ಅಗಲ. ಈಜುಕೊಳದ ಉದ್ದ ಮತ್ತು ಅಗಲ ಕೇಳಿದರೆ
50 ಇಂಟು 25 ಮೀಟರ್, 50 ಇಂಟು 21 ಮೀಟರ್, 60 ಇಂಟು 25 ಮೀಟರ್, 25 ಮೀಟರ್ 55 ಅಂದರೆ ಇಲ್ಲಿ 50 ಇಂಟು 21 ಮೀಟರ್ ಆಗಿರ್ತೈತೆ. ಈ ಕೆಳಗೆ ನಮೂದಿಸಿರುವ ಕ್ರೀಡಾ ಸಾಮಗ್ರಿಗಳಲ್ಲಿ ಬೇಗ ನಶಿಸಿ ಹೋಗುವ ಉಪಕರಣ ಯಾವುದು? ಶಾರ್ಟ್ ಪುಟ್ ನಶಿಸಿ ಹೋಗಲ್ಲ, ಯಾಕಂದರೆ ಅದು ಕಬ್ಬಿಣದಾಗಿರ್ತೈತೆ. ಬಾರ್ಬೆಲ್ ಕೂಡ ಇದನ್ನು ಕೂಡ ಗಟ್ಟಿಯಾದಂಥ ಒಂದು ಸಾಮಗ್ರಿ ಆಗಿರ್ತದೆ. ಕಬ್ಬಿಣದ ಡಾಂಬೆಲ್ ಕೂಡ ಏನು ಬರ್ತದೆ, ಇದನ್ನು ಕೂಡ ಘನ ವಸ್ತು. ಆದರೆ ವಾಲಿಬಾಲ್ ಇದೇನು ಸ್ವಲ್ಪ ದಿನ ಇದ್ದು ಆಮೇಲೆ ಏನಾಗ್ತೈತೆ, ನಶಿಸಿ ಹೋಗ್ತೈತೆ. ನಶಿಸಿ ಹೋಗುವ ಮತ್ತು ನಶಿಸಿ ಹೋಗದ ಉಪಕರಣಗಳು ಅಂತೇಳಿ ಬರ್ತವೆ, ಅಲ್ಲಿ ನೋಡ್ಕೋಬೇಕು ನಾವು. ಶಾಲೆಗೆ ಖರೀದಿಸಿದ ಕ್ರೀಡಾ ಸಾಮಗ್ರಿಗಳನ್ನು ದಾಖಲಿಸುವಂಥ ವಹಿ. ನಾವು ಶಾಲೆಗೆ ಏನಾದರೂ ಸಾಮಗ್ರಿಗಳು ಖರೀದಿ ಮಾಡಿದ್ದೀವಿ ಅಂದರೆ ನಾವು ಯಾವ ಒಂದು ದಾಖಲೆಯಲ್ಲಿ ದಾಖಲಿಸ್ಕೊತೀವಿ ಅಂದರೆ ಯಾವ ಪುಸ್ತಕದಲ್ಲಿ? ದಾಸ್ತಾನು ಪುಸ್ತಕ, ಹಾಜರಾತಿ ಪುಸ್ತಕ, ವಿತರಣಾ ಪುಸ್ತಕ, ವೈದ್ಯಕೀಯ ಸಹಿ ಅಂದರೆ ದಾಸ್ತಾನು ಪುಸ್ತಕದಲ್ಲಿ ನಾವು ಮಾಡ್ತೀವಿ, ದಾಖಲಿಸ್ತೀವಿ. ಶಾಲೆಗೆ ಖರೀದಿಸಿದ ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡುವಂಥ ವಹಿ, ವಿತರಣಾ ವಹಿ. ಯಾಕಂದರೆ ಹಾಜರಿ ಪುಸ್ತಕ ಅಟೆಂಡೆನ್ಸ್ ತೊಗೋತೀವಿ, ವಿತರಣಾ ವಹಿ ಅಂದರೆ ಹಂಚೋದು. ದಾಸ್ತಾನು ಪುಸ್ತಕ ಇದು ನಾವು ಸಾಮಗ್ರಿ ಕೊಂಡುಕೊಂಡಿದ್ದು ದಾಸ್ತಾನು ಮಾಡ್ತೀವಿ. ವೈದ್ಯಕೀಯ ವಹಿ ಅಂದರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ವಿತರಣೆ ಮಾಡೋದರಿಂದ ವಿತರಣಾ ವಹಿ ಏನಾಗ್ತೈತೆ, ಸರಿಯಾದಂಥ ಆನ್ಸರ್ ಆಗಿರ್ತೈತೆ. ಚಾಲ್ತಿ ಕ್ರೀಡಾ ಶುಲ್ಕದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಖರೀದಿಸುವ ನಿಗದಿಪಡಿಸಿದಂತಹ ಎಷ್ಟು ಪರ್ಸೆಂಟೇಜ್ ತೊಗೊಳ್ಬೇಕು ನಾವು? ಏನಿದು ಚಾಲ್ತಿ ಕ್ರೀಡಾ ಶುಲ್ಕದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಖರೀದಿಸಲು ನಿಗದಿಪಡಿಸಿದಂಥ ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ನಾವು ಸಾಮಗ್ರಿಗಳನ್ನು ತೊಳ್ಕೊಳ್ಬೇಕು ಅಂತ ಕೇಳಿದ್ರಲ್ಲಿ 50%, 40%, 65%, 70% ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು ಇಲ್ಲಿ 65%. ವಾರ್ಷಿಕ ಕ್ರೀಡಾ ದಾಸ್ತಾನು ತಪಾಸಣಾ ದಿನಾಂಕ. ವಾರ್ಷಿಕ ಕ್ರೀಡಾ ದಾಸ್ತಾನು ತಪಾಸಣಾ ದಿನಾಂಕ ಕೇಳಿದರಲ್ಲಿ 1ನೇ ಜೂನ್ 1ನೇ ತಾರೀಕು, ಮಾರ್ಚ್ 31ನೇ ತಾರೀಕು, ಏಪ್ರಿಲ್ 1ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು. ವಾರ್ಷಿಕ ಕ್ರೀಡಾ ದಾಸ್ತಾನು ತಪಾಸಣಾ ದಿನಾಂಕ ಅಂದರೆ ಮಾರ್ಚ್ 31. ಸರಿಯಾದ ಉತ್ತರ ಮಾರ್ಚ್ 31. NCCಯ ಪೂರ್ಣ ರೂಪ. NCCಯ ಫುಲ್ ಫಾರ್ಮ್ ಕೇಳ್ತಾ ಇದ್ದಾರೆ ಇಲ್ಲಿ. NCC ನ್ಯಾಷನಲ್ ಕ್ರೆಡಿಟ್ ಕೋರ್ ಅಂಥೇಳಿ ನಾವು ಹೇಳ್ತೀವಿ. ನ್ಯಾಷನಲ್ ಕ್ರೆಡಿಟ್ ಕೋರು, ನ್ಯಾಷನಲ್ ಕಮ್ಯುನಿಟಿ ಸೆಂಟರು, ನ್ಯಾಷನಲ್ ಕರೆಸ್ಪಾಂಡೆನ್ಸ್ ಕೋರ್ಸು, ನ್ಯಾಷನಲ್ ಕ್ರಿಕೆಟ್ ಕ್ಲಬ್ ಅಂದರೆ ನ್ಯಾಷನಲ್ ಕ್ರೆಡಿಟ್ ಕೋರ್ ಅಂಥೇಳಿ. ಕರ್ನಾಟಕ ರಾಜ್ಯದಲ್ಲಿ MPEd ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತ ಕರಿತೀವಿ. MPEd ಸ್ನಾತಕೋತ್ತರ ಪದವಿ ಕಾಲಾವಧಿ ಎಷ್ಟು ಅಂದರೆ ಎಷ್ಟು ವರ್ಷ ಇರ್ತದೆ ಅಂದರೆ ಇದು 2 ವರ್ಷ ಇರ್ತೈತೆ. BPEd 2 ವರ್ಷ ಇರ್ತೈತೆ, MPEd ಕೂಡ 2 ವರ್ಷ ಇರ್ತೈತೆ. ಶಿಬಿರ ಸಂಘಟನೆಯಿಂದ ಶಿಬಿರಾರ್ಥಿಗಳಿಗೆ ಮುಖ್ಯವಾಗಿ ಆಗುವಂಥ ಪ್ರಯೋಜನ ಏನು? ನಾವೇನು ಶಿಬಿರ ಕಂಡಕ್ಟ್ ಮಾಡ್ತೀವಲ್ಲ, ಅದರಿಂದ ಏನು ಪ್ರಯೋಜನ ಆಗ್ತೈತಿ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಂತ ನೋಡಿರಿ. ಒಳ್ಳೆಯ ಊಟ ಸಿಗ್ತೈತೆ ಅಂತ ಶಿಬಿರ ಮಾಡ್ತೀವ, ಅಥವಾ ಸ್ನೇಹಿತರ ಜೊತೆ ಕಾಲ ಕಳೆಯುವಿಕೆಗೆ ಮಾಡ್ತೀವ, ಪಾಠ ಪ್ರಯೋಜನ ಜಂಜಾಟ ಇರಲ್ಲ ಅಂತೇಳಿ ಮಾಡ್ತೀವ, ನಾಯಕತ್ವ ಗುಣ ಬೆಳೆಸ್ತೀವಿ ಅಂದರೆ ಇಂಪಾರ್ಟೆಂಟ್. ಇಲ್ಲಿ ನಾವು ನಾಯಕತ್ವ ಗುಣ ಬೆಳೆಸಬೇಕು ಅಂತೇಳಿ ಶಿಬಿರ ಏನು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಒಳಾಂಗಣ ಆಟ ಅಂದರೆ ಒಳಗಡೆ ಆಡುವಂಥ ಆಟಗಳಿಗೆ ಒಳಾಂಗಣ ಅಂತೀವಿ. ಹೊರಾಂಗಣ ಅಂದರೆ ಗ್ರೌಂಡಲ್ಲಿ ಮೈದಾನದಲ್ಲಿ ಆಡುವಂಥ ಆಟಗಳಿಗೆ ಹೊರಾಂಗಣ ಆಟಗಳನ್ನು ಕರಿತೀವಿ. ಬಾಲ್ ಬ್ಯಾಡ್ಮಿಂಟನ್, ಟೆನ್ನಿಕಾಯ್ಟ್, ಥ್ರೋಬಾಲ್. ಬ್ಯಾಡ್ಮಿಂಟನ್ ಏನು ಇದೊಂದು ಒಳಾಂಗಣ ಆಟ ಆಗಿದೆ. 2004ರ ಒಲಿಂಪಿಕ್ ಕ್ರೀಡೆ ನಡೆಯುವಂಥ ಸ್ಥಳ ಯಾವುದು ಅಂದರೆ ಅವಾಗಿಂದ ಕರೆಂಟ್ ಇವೆಂಟ್ಸ್ ಇದು. ಅಲ್ಲಿ 2023 ಪ್ರಶ್ನೆ ಪತ್ರಿಕೆ, ಅದಕ್ಕೆ ಮುಂದಿನ ವರ್ಷ ಎಲ್ಲಿ ನಡೀತದೆ ಅಂತೇಳಿ ಕೇಳಿದ್ದಾರೆ. ಅದು ಅಥೆನ್ಸ್ನಲ್ಲಿ. ಇವಾಗಿನ ನಾವು ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ಮಾಡ್ಕೋಬೇಕಿಲ್ಲಿ. ಇವರನ್ನು ಫ್ಲೈಯಿಂಗ್ ಸಿಖ್ ಅಂಥೇಳಿ ಕರಿತೀವಿ, ಅಂದರೆ ಹಾರುವ ಮನುಷ್ಯ ಅಂತೇಳಿ ಕರಿತೀವಿ, ಫ್ಲೈಯಿಂಗ್ ಸಿಖ್ ಅಂಥೇಳಿ. ಬಾಲ್ ಚೇರ್ ಸಿಂಗ್, ಸುಖ್ಬೀರ್ ಸಿಂಗ್, ಶಕ್ತಿ ಸಿಂಗ್, ಮಿಲ್ಕಾ ಸಿಂಗನ್ನು ನಾವು ಹಾರುವ ಸಿಖ್ ಅಂತೇಳಿ ಕರಿತೀವಿ. ಇವರು ತೀರ್ಕೊಂಡಿದ್ದಾರೆ, ಅವ್ರಿಗೇನು ಫ್ಲೈಯಿಂಗ್ ಸಿಖ್ ಅಂತೇಳಿ ಕರೀತಾರೆ. ಬಾಸ್ಕೆಟ್ಬಾಲ್ ರಿಂಗ್ ಇರುತ್ತಲ್ಲ, ಆ ರಿಂಗಿನ ವ್ಯಾಸ ಎಷ್ಟಿರ್ತದೆ ಅಂತೇಳಿ ಕೇಳಿದ್ದಾರೆ. ಈ ಬಾಸ್ಕೆಟ್ಬಾಲ್ ಕುರಿತು ಸಂಪೂರ್ಣವಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ, ನೋಡ್ಕೊಳ್ರಿ. ಬಾಸ್ಕೆಟ್ಬಾಲು ಇದು ರಿಂಗ್ ಇರುತ್ತಲ್ಲ, ಈ ರಿಂಗಿನ ಒಳ ವ್ಯಾಸ ಎಷ್ಟಿರ್ತದೆ ಅಂತೇಳಿ ಕೇಳಿದ್ದಾರೆ. ಇದು 45 ಸೆಂಟಿಮೀಟ್ರ್ ಇರ್ತೈತೆ. 40 ಇರಲ್ಲ, 44 ಇರಲ್ಲ, 46 ಇರಲ್ಲ, 45 ಇರ್ತೈತೆ. ಇಲ್ಲಿ ಅಂದರೆ ಹಲಗೆ ಬರ್ತೈತೆ, ಹಿಂಭಾಗದ ಹಲಗೆ, ಮುಂಭಾಗದ ಹಲಗೆ ರೀತಿ ಒಳಗೆ ಹಲಗೆ ಎಲ್ಲ ಇದೆ. ಅದ್ರ ಬಗ್ಗೆ ಎಲ್ಲರೂ ತುರಿತು ನಾನು ತರಗತಿ ಮಾಡಿದ್ದೀನಿ, ನೋಡ್ಕೊಳ್ರಿ. ಸ್ಟ್ರಗಲ್ ಅಂತರವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಯಾವುದು? ಇದು ತರಗತಿ ಮಾಡಬೇಕು, ಇನ್ನೂ ಮಾಡಿಲ್ಲ. ಇಲ್ಲಿ W ಏನಿದೆ, ಇಲ್ಲಿ ಈ ಸೂತ್ರ ಏನು ಮಾಡ್ಬೇಕು ನಾವು ಹುಡ್ಕೋಬೇಕು. ಕ್ಲಾಸ್ ಬಂದಾಗ ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ. ಈಗ ಡ್ಯೂಸ್ ಪದವು ಇದು ಅಥ್ಲೆಟಿಕ್ಸಲ್ಲಿ ಬರ್ತೈತಿ, ಅದಕ್ಕೆ ಅಥ್ಲೆಟಿಕ್ಸ್ ಹೇಳೋ ಟೈಮ್ನಾಗ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಡ್ಯೂಸ್ ಪದವು ಯಾವ ಆಟಕ್ಕೆ ಸಂಬಂಧಿಸಿದೆ? ಡ್ಯೂಸ್ ಪದ ಸಂಬಂಧಿಸಿದ್ದು ಟೇಬಲ್ ಟೆನ್ನಿಸ್ಸು, ಟೆನ್ನಿಕಾಯ್ಟು, ಟೆನ್ನಿಸ್ಸು, ಥ್ರೋಬಾಲ್ ಅಂದರೆ ಇದು ಡ್ಯೂಸ್ ಪದ ಇದಕ್ಕೆ ಸಂಬಂಧಪಟ್ಟಿದೆ. ಇದು ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಇದ್ರ ಬಗ್ಗೆಯೂ ಕೂಡ ತರಗತಿ ಮಾಡಿದ್ದೀನಿ. ದೈಹಿಕ ಶಿಕ್ಷಣ ಬೋಧನೆಯಲ್ಲಿ
ಈ ಸ್ವೇಚ್ಛ ಪದ್ಧತಿಯನ್ನು ಅನುಸರಿತೀವಿ. ಅಂದರೆ ಈ ಸ್ವಚ್ಛ ಪದ್ಧತಿಯನ್ನು ಶರೀರ ಶಿಕ್ಷಣ ಕಲಿಸುವಂಥ ಪದ್ಧತಿಗಳು ಬರ್ತವೆ. ಖಂಡ, ಅಖಂಡ, ಸ್ಪಂದನ ವಿಧಾನ, ಆಜ್ಞಾ ವಿಧಾನ ಈ ರೀತಿ ಬರ್ತವೆ. ನಾವು ಸ್ವಚ್ಛ ಪದ್ಧತಿ, ಸ್ವ ಇಚ್ಛಾ ಪದ್ಧತಿ ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ ಕಾವೇರಿಸುವ ಚಟುವಟಿಕೆಯಲ್ಲಿ ಗುಂಪು ಚಟುವಟಿಕೆ, ಪೂರಕ ಆಟ, ಕೆಲೆಸ್ತನಿಕ್ ಅಂದರೆ ಕಾವೇರಿಸುವ ಚಟುವಟಿಕೆಗಳು. ಉದ್ದ ಸಾಲು ನಿಲ್ಲಲು ಈ ಚಟುವಟಿಕೆ ಬೇಕಾಗ್ತೈತಿ. ಉದ್ದ ಸಾಲು ನಿಲ್ಲಬೇಕಾದ್ರೆ ನಾವು ಯಾವ ಚಟುವಟಿಕೆ ಮಾಡಿಸ್ಬೇಕು ಅಂದರೆ ಕ್ಯಾಲಿಸ್ಥೆನಿಕ್ ಚಟುವಟಿಕೆ ಮಾಡಿಸ್ಬೇಕು. ಕ್ಯಾಲಿಸ್ಥೆನಿಕ್ ಚಟುವಟಿಕೆ ಅಂದ್ರೇನು? ಇದು ಉಪಕರಣ ರಹಿತ ಮಾಡಿಸುವಂಥ ಒಂದು ಚಟುವಟಿಕೆ. ಅದಕ್ಕೋಸ್ಕರ ಆ ಒಂದು ಚಟುವಟಿಕೆ ಮಾಡಿಸಿ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಉದ್ದ ಸಾಲು ನಿಲ್ಲಿಸ್ಲಿಕ್ಕೆ ಏನಾಗ್ತದೆ, ಈ ಒಂದು ಚಟುವಟಿಕೆ ಹೆಲ್ಪ್ ಆಗ್ತೈತಿ. ಸರಿಯಾದ ಉತ್ತರ ಕ್ಯಾಲಿಸ್ಥೆನಿಕ್. ಸೇರ್ಪಡೆ ಮತ್ತು ಹಾಜರಿಗೆ ಒಂದು ಆಗಲ್ಲ, ಔಪಚಾರಿಕ ವ್ಯಾಯಾಮ ಬೋಧನೆಯಿಂದ ಕೂಡ ಆಗಲ್ಲ, ಮನೋರಂಜನೆ ಆಟದಿಂದ ಕೂಡ ಆಗಲ್ಲ. ಅದೇ ಸರಿಯಾದ ಉತ್ತರ ಬಂದುಬಿಟ್ಟು ಕ್ಯಾಲಿಸ್ಥೆನಿಕ್. ಇಲ್ಲಿ ಗಂಟೆ ಏನು ಮಾಡಿದ್ದೀವಿ ಅಂದರೆ ನಾವು ಸಂಪೂರ್ಣವಾಗಿ ಏನು ಮಾಡಿದ್ದೀವಿ, 2003ರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿದ್ದೀವಿ. ಪಾರ್ಟ್ 1 ನೋಡಿಕೊಂಡು ಆಮೇಲೆ ಪಾರ್ಟ್ 2 ನೋಡ್ಕೊಳ್ರಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.